ನೋಡಿ ಕಾಫಿ ತೋಟ ನಮ್ಮ ಅಜ್ಜಿ ಮನೆಯದು. ಇಲ್ಲೊಂದು ಸ್ವಲ್ಪ ಇದೆ, ನಮ್ಮ ಅವರದು ಆ ಕಡೆ ಸ್ವಲ್ಪ ಇದೆ, ಈ ಕಡೆ ಗದ್ದೆ ಮತ್ತು ತೋಟ ಒಂದೇ ಮನೆಯಲ್ಲಿ ನೋಡ್ಬೋದು ನೀವು. ಬಾ, ಸಿಕ್ಕಾಬಟ್ಟೆ ಆನೆ ಗಲಾಟೆ, ಇಷ್ಟೊತ್ತು ಮೇಲೆ ಓಡಾಡಂಗಿಲ್ಲ. ಹೊಸ ಮನೆ ರೆಡಿ ಆಗ್ತಾ ಇದೆ, ನಮ್ಮ ರಂಜಿತನ ಕನಸಿನ ಮನೆ ನೋಡ್ಬೋದು. ಓಹೋ, ಇಲ್ಲಿ ಫುಲ್ ಗದ್ದೆ ಇದೆ, ನೀರು ದಾಟ್ಕೊಂಡು ಹೋದರೆ ಮತ್ತೆ ಒಂದೂರು, ಇಲ್ಲಿ ಮುಂದೆ ಒಂದು ಬಾವಿ ಇದೆ. ಅವನಿಗೆ ಮುತ್ತಜ್ಜಿ ಮನೆಗೆ ಬರ್ತಾ ಇರೋದು ದಶರಥ್. ನೋಡಿ ವೆದರ್ ಹೇಗಿದೆ ಅಂತ ಹೇಳಿ. ಯಾರೆಲ್ಲ ಮಲೆನಾಡು ಇಷ್ಟಪಡ್ತೀರಾ ಬಂದು ಹೋಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಇಲ್ಲೇ ಜೀವನ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ನಿಮಗ ಸೂಪರ್ ಇರುತ್ತೆ ಅಲ್ವಾ? ಮಳೆ ಒಂದು ಬಿಟ್ಟರೆ ಇನ್ನೆಲ್ಲ ಸೂಪರ್. ಆದರೆ ನಮ್ಮ ಆಕಾಶ್ ಅವ್ರಿಗೆ ಯಾವಾಗಲೂ ಮಳೆ, ನೆಟ್ವರ್ಕ್ ಸಿಗಲ್ಲ, ಚಳಿ ಗಾಳಿ ಶೀತ, 8 ತಿಂಗಳು ಮಳೆ ಅಂತ ಗೊಡೋ ಅಂತ ಇರ್ತಾರೆ. ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಎಸ್, ನಮ್ಮ ಮಾವನ ಮಗಳು. ಬಾ, ಕಾಫಿ ಯಾರೆಲ್ಲ ಕಾಫಿ ನೋಡಿಲ್ಲ ನೋಡಿದ್ಯಾ? ಒಂದು ನಿಮಿಷ ಕಾಫಿ ಟಂಟಡ ಕಾಫಿ ನೋಡಿ, ಕಾಫಿ. ಇಲ್ಲಿ ನಮ್ಮ ಅಜ್ಜ ಅಜ್ಜಿ ಇದ್ದಾರೆ. ಇವಾಗಷ್ಟೇ ಮನೆ ಕನ್ಸ್ಟ್ರಕ್ಷನ್ ನಡೀತಿದೆ, ಹಾಗಾಗಿ ನಾ ಚಿಕ್ಕದ್ರಲ್ಲಿದ್ದಾಗ ನಮ್ಮವ್ವ ಇಲ್ಲೇ ಅಡುಗೆ ಎಲ್ಲ ಮಾಡ್ಕೊಡ್ತಾ ಇದ್ದಿದ್ದು. ನಾನು ಹುಟ್ಟಿದ್ದು ಅದೇ ಮನೆಯಲ್ಲಿ, ನಮ್ದು ಇದೇ ಮನೆಯಲ್ಲಿ, ಹಾಸ್ಪಿಟಲ್ ಅಲ್ಲ, ಇಲ್ಲಿ ಇದೇ ಚಿರಂಡಿಲಿ. ಅವಾಗ ಚಿರಂಡಿ ಇರಲಿಲ್ಲ, ಹಿಂಗೆ ಅಲ್ಲಿ ಮನೆ ಹಿಂದೆ ಬಾವಿ ಇತ್ತಲ್ಲ, ಬಾವಿಲಿ ತಳ್ಬಿಟ್ಟಿದ್ದ ನಮ್ಮ ಅಣ್ಣ, ಬದುಕಿದ್ದೇ ಹೆಚ್ಚು. ಹಂಗಲ್ಲ, ಈಗೇನು ಮುಂಚೆ ಥರ ಎದ್ರಕಲ್ಲ. ಈ ಕೋಳಿ ಕೊಟ್ಟರೆ ಸಮ, ನಾನೇ ತಗೋದು ಮನೇಲಿ ಕೊಯ್ಕಂಡು ತಿಂತೀನಿ. ನಾವು SSLCವರೆಗೂ ಪ್ರಪಂಚನೇ ನೋಡಿಲ್ಲ ಬಿಡಿ. ಅಜ್ಜಿ ಮನೆ ನಮ್ಮೂರು. ಅಂದರೆ ಹೆಂಗಿರುತ್ತೆ ಅಂತ ಹೇಳಿದರೆ, ಇದು ಫುಲ್ಲು ಟೇಸ್ಟ್ ಆಗಿರುತ್ತೆ, ಸ್ವೀಟ್ ಬರುತ್ತೆ. ಬೆಂಗಳೂರಲ್ಲಿ ಎಷ್ಟೊಂದು ಸ್ವೀಟ್ ಅಂತೂ ಬರಲ್ಲ, ಕುಡಿದ್ರೆ ಕುಡಿಬೇಕನ್ಸುತ್ತೆ. ಅದು ಬೆಂಗಳೂರಲ್ಲೆಲ್ಲ ತೊಗೊಳ್ತೀವಿ, ಅದು ಅಪ್ಪ ಸಾಕಪ್ಪ ಹಸಿದ್ದು ಕುಡಿಯೋಕ್ಕಾಗಲ್ಲ ಅನಿಸುತ್ತೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ನಂದಿನಿ. ಇವತ್ತು ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ಪುತ್ತೂರಿಂದ ಡೈರೆಕ್ಟ್ ನಮ್ಮ ಅಜ್ಜಿ ಮನೆಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ನೀವು ನೋಡ್ಬೋದು ನಮ್ಮ ಅಜ್ಜಿ ಮನೆಗೆ ಹೋಗೋ ರೋಡು. ಈ ರೋಡಲ್ಲಿ ಸಾಕಷ್ಟು ಮೆಮೊರೀಸ್ ಇದೆ ನನಗೆ. ನಮ್ಮ ಮಾವನ ಮಗಳಿದ್ದಾಳೆ, ಮಾವನ ಮನೆಗೆ ಹೋಗ್ತಾ ಇದ್ದೀನಿ, ಸುಷ್ಮಿತಾ ಅಂತ. ಅವಳನ್ನ ನಮ್ಮ ಬೆಂಗಳೂರಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಸ್ವಲ್ಪ ಕೆಲಸ ಇತ್ತು. ನಮ್ಮ ಭೀಷ್ಮ ಇವಾಗಷ್ಟೇ ಎದ್ದಿದ್ದಾನೆ. ಆಕಾಶ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ದಶರಥ್ ಅವನು ಮಲಗಿದ್ದ, ಇವಾಗ ಎದ್ದಿದ್ದಾನೆ. ಫಸ್ಟ್ ಟೈಮ್ ಅವ್ನು ದಶರಥ್ ಬರ್ತಾ ಇರೋದು ಅಜ್ಜಿ ಮನೆಗೆ. ಅವನಿಗೆ ಮುತ್ತಜ್ಜಿ ಮನೆಗೆ ಬರ್ತಾ ಇರೋದು ದಶರಥ್ ಅತ್ತೆ ಜೊತೆ. ನೋಡಿ ವೆದರ್ ಹೇಗಿದೆ ಅಂತ ಹೇಳಿ. ಯಾರೆಲ್ಲ ಮಲೆನಾಡು ಇಷ್ಟಪಡ್ತೀರಾ ಬಂದು ಹೋಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಇಲ್ಲೇ ಜೀವನ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ನಿಮಗ ಸೂಪರ್ ಇರುತ್ತೆ ಅಲ್ವಾ? ಮಳೆ ಒಂದು ಬಿಟ್ಟರೆ ಇನ್ನೆಲ್ಲ ಸೂಪರ್. ಆದರೆ ನಮ್ಮ ಆಕಾಶ್ ಅವ್ರಿಗೆ ಯಾವಾಗಲೂ ಮಳೆ, ನೆಟ್ವರ್ಕ್ ಸಿಗಲ್ಲ, ಚಳಿ ಗಾಳಿ ಶೀತ, 8 ತಿಂಗಳು ಮಳೆ ಅಂತ ಗೊಡೋ ಅಂತ ಇರ್ತಾರೆ. ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಇದು ಕಡಿಬೆಟ್ಟ. ಸ್ಟೇಟಿಂಗ್ ಹೋಗ್ಬೇಕು, ರೈಟ್ಗೆ ಹೋಗ್ಬೋದು. ಇಲ್ಲ ಅದು ಸೂಪಿ ಹೋಟೆಲ್ ಅಂತ ಹೇಳಿ ನಮ್ಮ ಅಜ್ಜ ಯಾವಾಗಲೂ ನಮ್ಗೆ ತಂದು ಕೊಡೋದು. ಇಲ್ಲಿ ಕಾಫಿ ಕ್ಯೂರಿಂಗ್ ಮಾಡ್ತಾರೆ. ಇಲ್ಲಿಂದ ಜಸ್ಟ್ ಒಂದು 500 ಮೀಟರು ನಮ್ಮ ಮಾವನ ಮನೆ, ಅಜ್ಜಿ ಮನೆ. ಹೊಸದಾಗಿ ನಮ್ಮ ಮಾವ ಮನೆ ಕಟ್ತಾ ಇದ್ದಾರೆ. ಇಲ್ಲಿ ಆವಾಗ ಕಲ್ ರೋಡ್ ಇತ್ತು, ಇವಾಗ ಟಾರ್ ರೋಡ್ ಮಾಡಿದ್ದಾರೆ. ಸಿಕ್ಕಾಬಟ್ಟೆ ಆನೆ ಗಲಾಟೆ, ಇಷ್ಟೊತ್ತು ಮೇಲೆ ಓಡಾಡಂಗಿಲ್ಲ, ಅಪರೂಪ ಎಲ್ಲರೂ ಓಡಾಡೋದು. ಕೆಲಸ ಮುಗಿಸ್ಕೊಂಡು, ತೋಟದ ಕೆಲಸ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದಾರೆ ಮನೆಗೆ ಸ್ವಲ್ಪ ಜನ. ನೋಡಬೇಕು ನಮ್ಮ ಮಾವ ಬಂದಿದೆ ಏನಂತ. ನನ್ನ ತಂಗಿ ಅಂತೂ ಕೊಡ್ಲೆಪೇಟೆಗೆ ಹೋಗಿದ್ಲಂತೆ, ಇನ್ನು ಎಕ್ಸಾಮು ಮತ್ತು ಕಂಪ್ಯೂಟರ್ ಏನೋ ಜೆರಾಕ್ಸ್ ತರಬೇಕು ಅಂತ ಹೇಳಿ. ಇಲ್ಲಿಗೆ ನಿಜ ಹೇಳ್ತೀನಿ, ಬಸ್ ಇಲ್ಲ. 3 ಕಿಲೋಮೀಟ್ರ್ 4 ಕಿಲೋಮೀಟರ್ ನಡ್ಕೊಂಡೇ ಬರಬೇಕು. 2 ಬಸ್ ಇರೋದು. ಕೊಡ್ಲೆಪೇಟೆ ರೂಟ್ ಹೋಗೋಂಥ ಬಸ್ ಈ ರೂಟಲ್ಲಿ ಇಲ್ಲ. ಕಾರು ಮತ್ತು ಓನ್ ವೆಹಿಕಲ್ ಇರೋರು ಮಾತ್ರ ಬರ್ಬೋದು. ಹಾಗಾಗಿ ಅವಾಗೆಲ್ಲ ನಾವು ನಡ್ಕೊಂಡೇ ಬರ್ತಾ ಇದ್ದಿದ್ದು ರಜಾ ಇದ್ದಾಗ. ಇವಾಗೆಲ್ಲ ಓನ್ ವೆಹಿಕಲ್ ಇರುತ್ತಲ್ಲ, ಬರ್ತಾರೆ ಹೋಗ್ತಾರೆ ಎಲ್ಲ ಮಾಡ್ತಾರೆ. ನೋಡ್ರಿ ಬಂತು ಕಂಪ್ಲೀಟ್ ಫುಲ್ಲು ಗ್ರೀನರಿ ನಮ್ಮದು. ಇದು ನಮ್ಮ ಪುಟ್ಮಾವರ ಮನೆ ಲೆಫ್ಟಿಗಿರೋದು. ಎಸ್, ಇಲ್ಲೇ ಒಂದು ಕೋಳಿ ಶೆಡ್ ಮಾಡಿದ್ದಾರೆ. ನಮ್ಮ ಆಂಟಿ ಹತ್ರನೂ ಬೇಜಾನ್ ಕೋಳಿ ಇದಾವೆ ಕೇಳಿ. ಅವತ್ತು ಮುದ್ದುಗೆ ಇಟ್ಕೊಟ್ಟಿತ್ತು ಒಂದು ಕೋಳಿಯ, ಇದು ಬೇಡ ಅಂತ. ಎಂತಗ ಅಲ್ಲಿ ಸಾಕಾಗಲ್ಲ ಬಿಡು ಇವಾಗ ಎಂತ. ಇವಾಗ ಬಂತು ನೋಡಿ, ಮಾವು ಐತೆ ಸೈಡಿಗೆ ಹಾಕಿ ಗಾಡಿ. ಇದೊಂದು ತೋರ್ಸಪ್ಪ. ಹಳೆ ಮನೆ ಇದು, ಹೊಸ ಮನೆ ಕಟ್ತಾ ಇದ್ದಾರೆ. ನಮ್ಮ ಸುಸ್ಸುನ ಕರ್ಕೊಂಡು ಹೋಗ್ಬೇಕು. ಹೊಸ ಮನೆ ರೆಡಿ ಆಗ್ತಾ ಇದೆ, ನಮ್ಮ ರಂಜಿತನ ಕನಸಿನ ಮನೆ ನೋಡ್ಬೋದು. ಏನು ಕೆಲಸದವರೆಲ್ಲ ಇದ್ದಾರಲ್ಲ ಮಗ. ನಮ್ಮ ಸುಸ್ಸು ಕೋಳಿ ನೋಡ್ರಪ್ಪ, ನಮ್ಮ ಸುಸ್ಮಿತಾ. ಇರ್ಲಿ ನಮ್ಮ ಸುಸ್ಸು ನೋಡಿ. ಎಸ್, ನಮ್ಮ ಮಾವನ ಮಗಳು. ಬಾ, ರೆಡಿನಾ? ಬಾ. ಕೋಳಿ ಸಾಕ್ಬಿಟ್ಟಿದ್ದಾಳೆ. ಎಷ್ಟು ಕೋಳಿನೇ ಅತ್ತೆ, ಚೆನ್ನಾಗಿದ್ರಾ? ಕೋಳಿ ನೋಡಿ.
ಮಾವ ನಾವು ಹೇಳ್ದಲ್ಲ ಕೇಳ್ದಲ್ಲ ಬಂದಿರೋ ನೆಂಟರು ಮಾವ. ನೀವು ಫೋನೇ ಪಿಕ್ ಮಾಡಿ ನಿಲ್ವಲ್ಲ, ಎಷ್ಟೊತ್ತಿ ಮಾಡಿ ಮಾಡಿ ಸುಸ್ತಾಗೋದು. ಹ್ಞೂ ಎಷ್ಟೊತ್ತು ನಾವು ಅಲ್ಲಿ ಪುತ್ತೂರಿಂದ ಬಿಟ್ಟಾಗ ಮಾಡಿದ್ದು. ಹ್ಞೂ ನಮ್ಮ ಅತ್ತೆ ನೋಡಿ ಇರ್ಲಿ ಬಿಡಿ, ಅದಕ್ಕೇನಂತೆ. ನಮ್ಮ ಮಾವ ಬರ್ಬೋದ ಮಾವ ಅಲ್ಲಿಗೆ ಸೋದಿತೀತ? ಇಲ್ಲ ಅವು ಕರ ಬಿಟ್ಟಾಯ್ತು, ಇದನ್ನ ಇನ್ನೂ ಕರ್ಕೋಬೇಕಮ್ಮವ. ಓ ಇವಾಗ ಅದು ಆಯ್ತೇನು ಚೂರ. ಓಕೆ ಹಾಂ ಎಷ್ಟಿದ್ದಾವೆ ಕೋಳಿ? ಹಾಂ ಕಾಫಿ ಯಾರೆಲ್ಲ ಕಾಫಿ ನೋಡಿಲ್ಲ ನೋಡಿ ತರುಣ್ ನೋಡಪ್ಪ, ಕಾಫಿ ಗಿಡ ನೋಡಿದ್ದೀನೋ? ನೋಡಿದ್ಯಾ? ಒಂದು ನಿಮಿಷ ಕಾಫಿ ಟಂಟಡ ಕಾಫಿ ನೋಡಿ ಕಾಫಿ. ಚೆನ್ನಾಗಿದ್ದೀನಯ್ಯ? ನೀನು ಚೆನ್ನಾಗಿದ್ಯಾ? ಹಾಂ ಎಂತ ಮಾಡ್ತಾ ಇದೀಯಾ? ನೆಶ್ ಎಲ್ಲ ಜೋರ ಎಲ್ಲ ಆಯ್ತಲ್ಲ, ನೆಶ ಎಲ್ಲ? ಚೂರು ಹಾಕತ್ತ ಇದ್ದಾನೆ. ಹೌದಾ? ಪಪ್ಪ ಮಗ ಬಂದಾನೆ. ಮಗ ಕರ್ಕ ಬಂದಿದ್ದೆ. ಇಲ್ಲಿ ಪುತ್ತೂರಿಗೆ ಹೋಗಿದ್ದೆ, ಹಂಗೆ ನಿನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಪುತ್ತೂರೇನು ಶೂಟಿಂಗ್ ಇತ್ತು. ಬಿಡ್ಬೇಡ ಕೋಳಿಗೂಡು ಅವಂದು. ನೋಡ್ತಾ ಇದ್ದೀನಿ ಅವ್ವ ಕೋಳಿ ಕೌಚಾಕೊಂಡಿದ್ದೆ. ಬಿಡ್ಬೇಡ ಬಾ. ಕುಬುಕ್ತಿತ್ತಂತೆ. ಇದು ನಮ್ಮ ಅವಂದು ಕೋಳಿಗೂಡು, ಕೋಳಿ ಕೌಚ ಅಂದ್ಕೊಬಿಟ್ಟಿದ್ದೆ. ಹಳೆಯ ಮನೆ, ಅದಕ್ಕೆ ಕೋಳಿಗೂಡು ಮಾಡ್ಕೊಂಡಿತ್ತು. ಅವಾಗ ರೂಮ್ ಆಗಿತ್ತು. ಇಲ್ಲಿ ನಮ್ಮ ಅಜ್ಜಿ ಇದ್ದಾರೆ. ಇವಾಗ ಅಷ್ಟೇ ಮನೆ ಕನ್ಸ್ಟ್ರಕ್ಷನ್ ನಡೀತಿದೆ. ಹಾಗಾಗಿ ನಾ ಚಿಕ್ಕದ್ರಲ್ಲಿದ್ದಾಗ ನಮ್ಮವ್ವ ಇಲ್ಲೇ ಅಡುಗೆ ಎಲ್ಲ ಮಾಡ್ಕೊಡ್ತಾ ಇದ್ದಿದ್ದು. ಇದ್ರಲ್ಲಿ ಬೀರಲ್ಲೆಲ್ಲ ತುಪ್ಪಲ್ಲೇ ಆಡ್ಕೊಳ್ಳೋದು, ಮೊಸರಲ್ಲೇ ಆಡ್ಕೊಳ್ಳೋದು ಕೊಡ್ತಾ ಇರಲಿಲ್ಲ. ಇಲ್ಲೇ ಅಡುಗೆ ಮನೆ. ಇವಾಗ ಎಂತ ಇಲ್ಲ, ಎಲ್ಲ ಖಾಲಿ. ಅವ್ವ ಯಾಕೆಂತ ಹೇಳಿದರೆ ಅಮ್ಮನ ಜೊತೆ ಇದೆ. ನಮ್ಮ ಪಪ್ಪ ರೀಸೆಂಟಾಗಿ ಡೆತ್ ಆದ್ರಲ್ಲ, ಹಂಗಾಗಿ ಅಮ್ಮ ಒಬ್ಬರೇ ಇರ್ತಾರೆ ಅಂತೇಳಿ ಅಲ್ಲೂ ಒಂಟಿ ಮನೆ ಅಲ್ವಾ ಅಂತ ಹೇಳಿ ಅಮ್ಮನ ಜೊತೆ ಇದೆ. ಈ ಕಡೆ ಅವಾಗ ಎಂಟ್ರೆನ್ಸ್ ಇದ್ದಿದ್ದು, ಇವಾಗ ಫುಲ್ ಕ್ಲೋಸ್ ಆಗಿದೆ. ಎಂಟ್ರೆನ್ಸ್ ತೆಗಿಯಂಗಿಲ್ವ ಈ ಕಡೆ ಬಾಗಿಲು? ಓಹೋ ಬಾ ನೋಡು, ಇದು ಗದ್ದೆ ಫುಲ್ಲು. ಇಲ್ಲಿ ಫುಲ್ ಗದ್ದೆ ಇದೆ. ನೀರು ದಾಟ್ಕೊಂಡು ಹೋದರೆ ಮತ್ತೆ ಒಂದು ಊರು. ಇಲ್ಲಿ ಮುಂದೆ ಒಂದು ಬಾವಿ ಇದೆ. ಇಲ್ಲ ನಾವು ಬಾ ಹೊಸಮಂತಕ್ಕೆ ಒಂದು ಹೊಸಮನೆ ತೋರಿಸ್ಬಿಟ್ಟು ಹೋಗಿವಂತೆ. ಲೇಟ್ ಆಗ್ತೆ. ಹಾಂ 5 ನಿಮಿಷ ಬಾ. ಇದಾಳಲ್ಲ ರಂಜಿತ ಆಂಟಿ ಅತ್ತೆ ಕರ್ಕೊ ನನ್ನ ಕೈ ಮತ್ತೆ. ಯಾಕೆ ಎಷ್ಟೊತ್ತಿಗಿರೋದು? ಹಾಂ 6:30. ಓ ಲೇಟ್ ಆಗ್ತಾ? ಡೈರಿಗೆ ಹಾಲು ತಗೊಂಡು ಹೋಗೋಕ್ಕೆ ರೆಡಿಯಾಗಿದೆ. ನಮ್ಮ ಶೇವಿಂಗ್ ಯಾಕೆ ಮಾಡಿಸ್ಕೊಂಡಿಲ್ಲ ಅಂತ. ಶೇವಿಂಗ್ ಮಾಡ್ಸೋಕು ಪುರ್ಸತಿಲಿ ಕೆಲಸ, ಎಲ್ಲೂ ಹೋಗಕ್ಕೆ ಆಗಿಲ್ಲ. ಮನೆ ತೋರಿಸಲ್ವಾ ನಮಗೆ ಇವಾಗ? ಈಗ ಕರ್ಕೋತಾಳೆ ಹೋಗಿ ಇವಳು. ಹಾಂ ಸರಿ, ಕೊಡಿ ಕಡಿಮೆ ಅಂದರೆ ಒಂದು 10 ಲೀಟ್ರ್ ಹಾಕ್ತೀರಾ? ಅಷ್ಟೇ. ಬೆಳಗ್ಗೆ ಒಂದು 12-13 ಲೀಟ್ರು. 2 ಹಸಿಯಿಂದ. 2ರಿಂದ ಸಾಯಂಕಾಲ ಒಂದು 8-9 ಲೀಟ್ರು. ಈಗ ಮೊದಲು ಜಾಸ್ತಿ ಬರೋದು. ಬರೀ ನೀನು ಇದ್ದಿದೆ. ಸಕ್ಕತ್ತಾಗಿದೆ ಚಳಿ. ಕಾಫಿ ಅಂತೂ ಬಿಸಿಯಾಗಿ. ಗರಂ ಆಯ್ತಾ ನೋಡಿ, ನಮ್ಮ ಮಾವ ಪಾಪ ಕಷ್ಟಪಟ್ಟು 10 ಲೀಟ್ರ್ ಹಾಲು ಹಾಕ್ತಾ ಇದೆ. ಚೆನ್ನಾಗಿ ಮೇಯ್ಸಿರೆ ಒಂದು ಕೊಡೋ ಇನ್ನೂ ಜಾಸ್ತಿ ಅಲ್ವಾ ಮಾವ? ನಮ್ಮ ಏರಿಯಾದಲ್ಲಿ ಕೊಡಲ್ಲ. ಬ್ಲಾಗಲ್ಲಿ ಸಿಟಿ ಬ್ಲಾಗಲ್ಲೆಲ್ಲ ನೋಡಿದ್ರಲ್ಲ, ದೊಡ್ಡ ಮಾವ ಇವರೇ. ದೊಡ್ಡ ಮಾವ. ಹಾಂ ನಂದಿನಿಗೆ ಮಾವ. ಹಾಂ ನಂದಿನಿಗೆ ಮಾವ, ನನಗೆ ಅಂಕಲ್. ಹೆಲ್ಮೆಟ್ ಹಾಕೊಂಡೇ ಹೋಗೋದು, ಹಳ್ಳಿಯಲ್ಲಿ ಓಡಾಡಿದ್ರು. ಅಲ್ಲ ಇದು ಒಳ್ಳೆ. ಹಾಂ ಕಣ್ಣಿಗೆ ಹೊಡೆಯುತ್ತೆ. ಹಾಂ ಸೇಫ್ಟಿಗೆ. ಬನ್ನಿ. ಹಾಂ ರೈನ್ ಕೋಟ್ ಏನಾದ್ರು ಹಾಕೋಗ್ಬೇಕು ತಾನೆ? ಮಳೆ ಪ್ಯಾಂಟಲ್ಲಿ ನೆಂದೋಗ್ತಲ್ಲ. ನಾನು ಹುಟ್ಟಿದ್ದು ಅದೇ ಮನೇಲಿ. ನಮ್ದು ನಂದಿನಿ ಹುಟ್ಟಿದ್ದು ಇದೇ ಮನೆಯಲ್ಲಿ. ಇದೇ ಮನೇಲ ಹಾಸ್ಪಿಟಲ್ ಅಲ್ಲ, ಇಲ್ಲಿ ಇದೇ ಚಿರಂಡಿಲಿ. ಆವಾಗ ಚಿರಂಡಿ ಇರಲಿಲ್ಲ. ಹಿಂಗೆ ಅಲ್ಲಿ ಮನೆ ಹಿಂದೆ ಬಾವಿ ಇತ್ತಲ್ಲ, ಬಾವಿಲಿ ತಳ್ಬಿಟ್ಟಿದ್ದ ನಮ್ಮ ಅಣ್ಣ. ಬದುಕಿದ್ದೇ ಹೆಚ್ಚು. ಇದೇನತ್ತ ಹಿಂಗೆ ಕಟ್ಕೊಂಡ್ಬಿಟ್ಟಿದ್ದೀರಲ್ಲ? ಹೌದಾ? ಬಿಚ್ಚಿ ಎಲ್ಲ ಮಾವ ತಿಥಿಗೆ ಬಂದಿದ್ನಲ್ಲ, ಶೀತ ಆಗ್ಬಿಟ್ಟಿದೆ. ಹೊಸ ಶೂ ತಗೊಬಿಟ್ಟಿದ್ರ? ಮಾವನವ ಎಷ್ಟು ಶೂ ಅದು? ಓ ಶೂ ಬೇಕಲ್ಲ. ಇದೇನು ಮನೆಯಲ್ಲೇ ಬಟ್ಟೆ ಒಣಗಕ್ಕೆಲ್ಲ ಮಾಡ್ಕೊಂಡಿದ್ಯಲ್ಲ, ಇಷ್ಟು ಚೆನ್ನಾಗಿರೋ ಮನೆಯ? ಅಯ್ಯೋ ಹೊಸ ಮನೆ ಕಟ್ಟಿತೆ ನಮ್ಮ ಮಾವ. ನಮ್ಮ ಅತ್ತೆನ ಅಷ್ಟೇ ಚೆನ್ನಾಗಿ ಇಟ್ಕೊಂಡಿದ್ದೆ ನೋಡಿ, ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೆ ಅಂತ ಹೇಳಿ. ನೋಡಿ ಕಾಫಿ ತೋಟ ನಮ್ಮ ಅಜ್ಜಿ ಮನೆಯದು. ಇಲ್ಲೊಂದು ಸ್ವಲ್ಪ ಇದೆ ನಮ್ಮ ಮಾವರದು, ಆ ಕಡೆ ಸ್ವಲ್ಪ ಇದೆ, ಈ ಕಡೆ ಗದ್ದೆ ಮತ್ತು ತೋಟ ಒಂದೇ ಮನೆಯಲ್ಲಿ ನೋಡ್ಬೋದು ನೀವು. ಬಾ
ನಾನು ಹೊಡ್ತೀನಿ ನಾವು ಕಿತ್ಪುರಿಗೆ ಹೋಗ್ಬೇಕು. ಕಾಫಿ ಕುಡ್ದೆ. ಕಾಫಿ ಎಷ್ಟು ಕುಡ್ದಿದ್ದೀನಿ ಗೊತ್ತಾ? ಗುಂಡಿ ಹತ್ರ, ಪುತ್ತೂರ್ ಹತ್ರ ಎಲ್ಲಾನು ತೆಗ್ದಿದ್ದಾಯ್ತು. ಬರ್ತೀನತ್ತೆ, ಹೊಡ್ತೀನಿ. ಹಂಗೇನೆ ಮಾವ ಕೆಲ್ಸಕ್ಕೆ ಹೋಗ್ತೈತಲ್ಲ ಕಂಪ್ನಿಗೆ, ಹಂಗಾಗಿ ನೋಡಿ ಹೋಟ್ಲು ಬಿಟ್ಟು ಎಂತ ಚೆನ್ನಾಗಿರೋ ಹೋಟ್ಲು ಗೊತ್ತಾ? ಮಗ್ಗೇಲಿ ಬಿಟ್ಬಿಟ್ಟು ಅಯ್ಯೋ ಈಗ ಒಂದು ವಾರದಿಂದ ಅನ್ನ ತಿಂತೈತಿ ಮಾವ. ಲಕ್ಷ ದುಡಿಯೋದು ಬಿಟ್ಬಿಟ್ಟು ಇವಾಗ 1000 ರೂಪಾಯಿ ಎಣ್ಸಕ್ ಹೋಗ್ತೈತೆ. ತಲೆ ಇಲ್ದೇ ಇದ್ದವ್ರು ನೀವೆಲ್ಲ ಬಿಡಿ. ಅತ್ತೆ ಕೋಳಿ ಕುಯ್ತೀನಿ, ಹಂದಿ ಮಟನ್ ತರಿಸ್ತೀನಿ ಇರಿ ಅಂತ ಐತೆ. ಬಂದು ಹಂಗೆ ಓದ್ತಾವಳೆ, ಪಂಚೆ ಬಿಡಕ್ಕಲ್ವಲ್ಲ. ಹಂಗಲ್ಲ, ಈಗೇನು ಮುಂಚೆ ಥರ ಎದ್ರಕಲ್ಲ. ಈ ಕೋಳಿ ಕೊಟ್ಟರೆ ಸಮ, ನಾನೇ ತಗೋಹೋಗಿ ಮನೇಲಿ ಕೊಯ್ಕಂಡು ತಿಂತೀನಿ. ಹೋದ್ವಲ್ಲ ಅಲ್ಲಿ, ಮತ್ತೆ ಹಿಡ್ಕೊಟ್ರು ಆತಪ್ಪ, ಎತ್ಕೊ ಹೋಗದೆ ಇಟ್ಕೊಡೋರು ಹೋದ್ರಲ್ಲ. ಇಲ್ಲಿಗೆ ಬಂದರೆ ಫುಲ್ಲು ನಾವು ಚಿಕ್ಕ ವಯಸ್ಸಲ್ಲಿ SLC ಹೋಗೋರ್ಗೆ ಇಲ್ಲೇ ರಜಾ ಅಂದರೆ ನಾವು SLCವರೆಗೂ ಪ್ರಪಂಚನೇ ನೋಡಿಲ್ಲ ಬಿಡಿ. ಅಜ್ಜಿ ಮನೆ ನಮ್ಮೂರು, ನಮ್ಮ ಮನೆ ಅಜ್ಜಿ ಮನೆ, ಇಷ್ಟೇ ನಮಗೆ ಪ್ರಪಂಚ. ಇದೇ ಕಣ ಜೀರಂಡೆ ಉಳಿಸೋದು. ಇದೊಂದು ಹುಳ ಇದೆ, ಕೇಳಿದ್ಯಾ? ಸಿಕ್ಕಾಬಟ್ಟೆ ಟಾರ್ಚರ್ ಕೊಡುತ್ತೆ. ನಾನು ಎಲ್ಲ ಕಡೆ ತಿರುಗ್ತೀನ, ಆ ಪ್ಲೇಸ್ ಬೇಡ ಈ ಪ್ಲೇಸ್ ಬೇಡ ಅಂತ ಹೇಳಿದ್ರೆ ಎಕ್ಸ್ಟ್ರಾ ನೋಡ್ಕೊಳಕ್ಕೆ ಯಾರು ಇರಲ್ಲ. ನಾನೇ ನೋಡ್ಕೊಬೇಕು, ನಾನೇ ಇದು ಮಾಡಬೇಕು. ಆ ಮಗನ ಅಲ್ಲಿ ಇಟ್ಕೊಂಡು ಅಲ್ಲಿ ಕುಡಿಸ್ಕೊಂಡು ಅಲ್ಲಿ ಶೂಟು ಮಾಡಿಕೊಂಡು ಮಾಡ್ತಾರೆ. ಬೇರೆಯವರಾಗಿ ನಿಜವಾಗ್ಲೂ ಮಾಡ್ತಿರ್ಲಿಲ್ಲ. ಏನೇ ಮಗ, ಏನು ಕೆಲಸ ನಡೀತಾ ಇದೆ ಅತ್ತೆ? ಸಾರಂಗೆ ಮಾಡಿಸ್ತಾ ಇದ್ದೀರಾ? ಯಾವಾಗ ಗೃಹಪ್ರವೇಶ? ಈಗ ಬಿಸ್ನೆಸ್ ಮಾಡ್ತಾ ಇದ್ದಾರಲ್ಲ ಅವಾಗ ಬರುತ್ತೆ ತಗೊಳ್ಳಿ. ವಾವ್, ನೋಡಿ ನಮ್ಮ ಮಾವನ ಮನೆ ಅಲ್ಲಿ ನೋಡಿದ್ರಲ್ಲ, ಒಂದು ನಿಮಿಷ ರೀ, ಅದು ಹಳೆ ಮನೆ, ಇವಾಗ ಹೊಸ್ದಾಗಿ ಕಟ್ತಾ ಇದ್ದಾರೆ. ಡುಪ್ಲೆಕ್ಸ್ ಮನೆ, ತುಂಬ ದಿನದ ಕನಸು. ಕಾಫಿ ತೋಟದ ಮಧ್ಯೆ ನೋಡೋಣ. ಸಾರಣ್ಗೆ ಎಲ್ಲ ಮಾಡ್ತಾ ಇದ್ದಾರೆ. ಓಕೆ, ಹೊರ್ಗಡೆಗೆ ಮಾಡಿಸ್ಬೇಕಿತ್ತು. ಬಾ ಬಾ. ಇದೊಂದು ರೂಮು, ಅವೇ ಅದೊಂದು ರೂಮು. ಇಲ್ಲಿಗೆ ಇವ್ರಿಗೆ ಬಂದು ಇಲ್ಲಿ ಬಾತ್ರೂಮು, ಬಸ್ಲು ಮನೆ ಸ್ನಾನ ಮಾಡೋದು ಇಲ್ಲಿಗೊಂದು. ಇಲ್ಲಿ ಮಾತ್ರ ಹಿಂಗೆಯಾ, ಇಲ್ಲಿ ಅದೇ ಕಡೆ ಮಾಡಕ್ ಬೇಕು ಅಂತ ಇದು ಅದೇ ಓಪನ್. ಅಲ್ಲ, ಗಿರ್ಲಿಸ್ ಹಾಕ್ತಾರಂತ, ಗಿರ್ಲಿಸ್ ಮಾಡಿ ಗಾಜು ಹಿಡಿಯೋದು. ಅಲ್ಲಿ ತೋರಿಸು ವ್ಯೂ ಪಾಯಿಂಟ್ ನೋಡಿ ಹೇಗಿದೆ ಅಂತ ಹೇಳಿ. ಓಪನ್ ಸ್ಪೇಸ್ ಬಿಟ್ಕೊಂಡಿದ್ದಾರೆ, ಸಿಟ್ಔಟ್ ಏರಿಯಾ ಥರ ಕುತ್ಕೊಂಡು ಮಾತಾಡ್ಬೋದು ಅಂತ ಎಲ್ಲ ಹೇಳಿ. ಇದೆಂತ ಅರಿಶಿನ ಶುಂಠಿನ? ಅರಿಶಿನ. ನೋಡಿ ಇಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ. ಎಸ್, ಬಾ. ಆಗಲೇ ನಡಿ ಸುಸ್ಮಿತ್. ನೆಗದ್ ಬಿಡ್ತಾನಂತೆ, ಜಂಪ್ ಮಾಡ್ತಾನಂತೆ ನನ್ನ ಮಗ. ಜಂಪ್ ಮಾಡೋದೇ ಅವ್ರು ನಮ್ಮ ಮನೇಲಿ ಬರಲಿ ಆಯ್ತಾ? ಅಯ್ಯೋ ಒಳ್ಳೇದಾಗಲ್ಲ. ಬರೋ, ಏನು ಆಶೀರ್ವಾದ ತಗೊಳ್ಳೋ. ಮತ್ತೆ ಬರ್ತೀನಯ್ಯ. ಯಾವ ತಿಂಗಳು ತಿಥಿ? 30ನೇ ತಾರೀಕು. ಇವತ್ತು 6. ಎರಡೇ ಇರೋದಾ? ಕೊಡಿ, ನಾನು ಒಂದು ಕುಡಿತೀನಿ ಹಂಗಾರೆ. ಇಲ್ಲಯ್ಯ, ಮೊಟ್ಟೆ ಮುಟ್ತೀಯಾ? ಇದು ಒಂದು ಕೊಡು. ಹೊಡೆದಾಕ್ಬೇಡ. ನೋಡಿ, ನಾಟಿ ಕೋಳಿ ಮೊಟ್ಟೆ. ನಾನು ಕುಡಿಯಲ್ಲ, ಇದು ನಾನು ಹಿಡ್ಕೊಂತೇನೆ ಸುಮ್ಮನೆ. ಗೈಸ್, ನಮ್ಮ ಇನ್ನೊಬ್ರು ಆಂಟಿ ಮನೇಲಿ ಮೊಟ್ಟೆ ಸಿಕ್ತು. ಹೆಂಗ್ ಕುಡಿತಾವಳು ನೋಡಿ, ಪ್ಯೂರ್ ನಾಟಿ ಅಲ್ವಾ? ಸಕ್ಕದಾಗಿದೆಯಾ ಟೇಸ್ಟು? ಮೊಟ್ಟೆ ತೋರಿಸಿ ಎಷ್ಟು ಚಿಕ್ಕದಾಗಿರುತ್ತೆ. ಆ್ಯಕ್ಚುಲಿ ನಾವು ಬೆಂಗಳೂರಲ್ಲಿ ಕುಡಿತೀವಲ್ಲ, ಆ ಮೊಟ್ಟೆಲಿ ಯಾವ ಪ್ರೋಟೀನ್ ಇರಲ್ಲ, ಇದು ಪ್ಯೂರ್ ನಾಟಿ. ಅಂದರೆ ಹೆಂಗಿರುತ್ತೆ ಅಂತ ಹೇಳಿದರೆ ಇದು ಫುಲ್ಲು ಟೇಸ್ಟ್ ಆಗಿರುತ್ತೆ, ಸ್ವೀಟ್ ಬರುತ್ತೆ. ಬೆಂಗಳೂರಲ್ಲಿ ಇಷ್ಟೊಂದು ಸ್ವೀಟ್ ಅಂತೂ ಬರಲ್ಲ. ಕುಡಿದ್ರೆ ಕುಡಿಬೇಕನ್ಸುತ್ತೆ. ಅದು ಬೆಂಗಳೂರಲ್ಲೆಲ್ಲ ತೊಗೊಳ್ತೀವಿ, ಅದು ಅಪ್ಪ ಸಾಕಪ್ಪ ಹಸಿದ್ದು ಕುಡಿಯೋಕ್ಕಾಗಲ್ಲ ಅನಿಸುತ್ತೆ. ಕೊಡೋದು ಮಾತ್ರೆ ಅವು, ಮತ್ತು ಹಳೇವು, ಶೀತ ಜ್ವರ ತಲೆನೋವಿನಾರ ಆದರೆ ಇಮಿಡಿಯೇಟಾಗಿ ಅಂತ ಎಲ್ಲ ಇಟ್ಕೊಂಡಿದ್ದೀವಿ. ಇದೆ ಮನೆ ನೋಡಿ, ನಮ್ದೆಲ್ಲ ಇಲ್ಲೇ ಬೆಡ್ಶೀಟು ಬೆಡ್ಡು ಎಲ್ಲ ಇಲ್ಲೇ ಇರುತ್ತೆ, ಎಲ್ಲ ಇಲ್ಲೇ. ಫೈನಲ್ ಆಗಿ ಭೀಷ್ಮ ಎಲ್ಲಿಗೆ ಬಂದು? ಭೀಷ್ಮ ಫೇವ್ರೆಟ್ ಪ್ಲೇಸಿಗೆ ಬಂದು. ಎಲ್ಲಿ? ಬಾ ಇವಾಗ ಹೋಗೋಣ. ಕಾರ ತೆಗಿಯಪ್ಪ. ನೋಡಿ ನಮ್ಮ ಹಸು ನೋಡಿ,
ಹೊಗೆ ಹಾಕಿದೆ ನಮ್ಮಮ್ಮ, ಸೊಳ್ಳೆ ಬರಬಾರ್ದು ಅಂತ ಹಸುಗೆ. ಇವೇ 2 ಇರೋದು ಇವಾಗ ಸದ್ಯಕ್ಕೆ, ನಾಟಿ ಹಸುಗಳು ಅಷ್ಟೇ. ಈ ಊರಲ್ಲಿ ನಮ್ಮದೊಂದೇ ಮನೆ, ಎಲ್ಲ ಬಿಟ್ಟೋಗ್ಬಿಟ್ಟಿದ್ದಾರೆ. ಹಾಗೆ ನಮ್ಮದೊಂದೇ ಮನೆ ಇರೋದು. ಎಂಥದ್ದಿದು? ಅಡಿಕೆ ಮೆಣಸಿನ್ಕಾಯ. ಓಕೆ ಓಕೆ ಓಕೆ, ಅಡಿಕೆ ಮೆಣಸಿನ್ಕಾಯಿ, ಅಡಿಕೆ ಎಲೆ ಹಾಕಕ್ಕೆ ಇದು ಮಾಡ್ಕೊಂಡಿದ್ದೆ ಅಷ್ಟೇ. ಅವು ಎಂಥದವ? ಎಲ್ಲ ಹೇಳ್ಬೇಕಪ್ಪ. ಹಾಂ, ಚೆನ್ನಾಗಿದೆಯಾ? ಓಕೆ ಓಕೆ, ಕೊಡು, ಹಾಲು ಕೊಡ್ಬೇಕು ಅದಕ್ಕೆ. ಹಾಲಿಗ ಹ್ಞೂ, ನನ್ನ ನೋಡಿ ಹೇಳ್ತೈತೇನಂತ ನಾನು. ಇಲ್ಲ ಇಲ್ಲ, ತರುಣ ಬಂದಾನೆ. ನಂದಿನಿ ಅವ್ರ ಮಾವನ ಮನೆಯಿಂದ ಡೈರೆಕ್ಟಾಗಿ ನಮ್ಮ ಅತ್ತೆ ಮನೆಗೆ ಹೋದ್ವಿ. ನಾವು ಬಂದಿದ್ದೀವಿ ಅಂತ ಹೇಳಿ ನಮ್ಮ ಅತ್ತೆ ಅಂತೂ ಫುಲ್ ಖುಷಿಯಾದರು. ಅದಕ್ಕೋಸ್ಕರ ನಾನು ನಾನ್ ವೆಜ್ ತಿನ್ನಲ್ಲ ಅಂತ ಗೊತ್ತಿರೋದ್ರಿಂದ ನಾನು ಹೋದಾಗಲೆಲ್ಲ ಸಿಹಿ ಊಟ ಮಾಡ್ತಾನೆ ಇರ್ತಾರೆ. ಸೊ ನಾನು ಹೇಳಿದೆ ನಂಗೆ ಸ್ವೀಟ್ ತಿನ್ನೋಕ್ಕಾಗಲ್ಲ, ಸ್ವೀಟ್ ಬೇಡ ಅಂಥೇಳಿ. ಸೊ ಅದಕ್ಕೆ ನನಗೇನು ಇಷ್ಟ ಅದನ್ನು ಮಾಡಿಕೊಡ್ತೀನಿ ಹೇಳಿ ಅಂದರು. ಇಲ್ಲ ಇಲ್ಲ, ಎಲ್ರಿಗೂ ಏನು ಇಷ್ಟ ಆಗುತ್ತೆ ಅದನ್ನು ಮಾಡಿಕೊಡಿ ಅಂತಂದರೆ. ಸೊ ಹಾಗಾಗಿ ಎಲ್ಲರಿಗೂ ಚಿತ್ರಾನ್ನ ಮಾಡಿ ಅದ್ರ ಜೊತೆಗೆ ಈರುಳ್ಳಿ ಬೋಂಡ ಬಜ್ಜಿನ ಹಾಕಿದ್ರು. ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಊಟ ಮಾಡಿಕೊಂಡು ಬಿಟ್ಟವರು ಸೀದಾ ಲ್ಯಾಂಡ್ ಆಗಿದ್ದು ಬೆಂಗಳೂರಲ್ಲೇ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಸ್ನೇಹಿತರೆ. ಹೆಚ್ಚಿನ ವಿಡಿಯೋಗಾಗಿ ನಮ್ಮ ನಂದಿನಿ KL ಡೈಲಿ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಎಣ್ಣೆ ಕುಡಿದ್ರೆ ರುಚಿ ಅವು ಫ್ರೈ ಆಗಿರ್ತಾವಲ್ಲತ್ತೆ ಒಳಗಡೆ ಎಣ್ಣೆ